ನಾನು ಎಲ್ಲೆಲ್ಲ ಕೊಳ್ತಾನೆ ವಾಪಸ್ ಬರೋದಿಲ್ಲ, ಅಷ್ಟೊಂದು ಕುಸಿದು ಹೋಗ್ತದೆ. ಹೀಗಾಗಿ ರೈತ ಆರ್ಥಿಕವಾಗಿ ಸದೃಢ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ವಿಷಯವನ್ನ ಗಮನದಲ್ಲಿಟ್ಟುಕೊಂಡು ರೈತಾಪಿ ಕುಟುಂಬಗಳಿಗೆ ಈ ಜಿಲ್ಲೆನಲ್ಲಿ ಹೆಚ್ಚು ನಾವು ಪ್ರೋತ್ಸಾಹವನ್ನ ಕೊಟ್ಟಂತ ಕೆಲಸ ಷಡಕ್ಷರಿಯವರು ಕೂಡ ನಮ್ಮ ಈ ಒಂದು ಸಹಕಾರಿ ಆಂದೋಲನದಲ್ಲಿ ಕೆಲಸ ಮಾಡುವಾಗ ಈ ಚಿಂತನೆಗಳನ್ನ ಮಾಡ್ತಾರೆ. ಹಾಗೆ ನಮ್ಮ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದಂಥ ಜಿ.ಜೆ. ರಾಜಣ್ಣವರು ಮತ್ತೆ ನಮ್ಮೆಲ್ಲ ಆಡಳಿತ ಮಂಡಳಿಯು ಕೂಡ ರೈತರ ಪರವಾಗಿ ಚಿಂತನೆ, ಅವರಿಗೆ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಹೆಚ್ಚು ಆಸಕ್ತಿಯನ್ನು ವಹಿಸಿ ತೀರ್ಮಾನಗಳನ್ನು ಮಾಡ್ತಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಣೆಯನ್ನ ಮಾಡ್ತಕ್ಕಂಥದ್ದು ಅವಶ್ಯ ಅಂತ ಹೇಳಿ ಭಾವಿಸ್ತಾರೆ. ಮತ್ತು ಸಹಕಾರಿ ಚಳುವಳಿ ಇದು ಜನರ ಚಳುವಳಿ. ಇದು ಸಹಕಾರಿ ಆಂದೋಲನದಲ್ಲಿ ನಾವು ಅರ್ಹರಿಗೆ ಅವರ ನಿರೀಕ್ಷೆಯಂತೆ ಸೇವೆಯನ್ನ ಸಲ್ಲಿಸಲಿಕ್ಕೆ ಬಹಳಷ್ಟು ಅವಕಾಶಗಳಿವೆ. ಬೇರೆ MLA ಆದ್ರೆ, ಮಂತ್ರಿ ಆದ್ರೆ ಯಾವುದೋ ಒಂದು ಸರ್ಕಾರಿ ಕೆಲಸ ಮಾಡಬಹುದು. ಆದರೆ ಸಹಕಾರಿ ಚಳುವಳಿನಲ್ಲಿ ವೈಯಕ್ತಿಕವಾಗಿ ನಾವು ರೈತರಲ್ಲದೆ ಇರತಕ್ಕಂಥ ಕೂಲಿ ಕಾರ್ಮಿಕರಿಗೆ ಹೆಚ್ಚು ಸಾಲ ಸೌಲಭ್ಯ ಕೊಡೋದಿರ್ಬೋದು, ಬೇರೆ ಯಾವುದೇ ರೀತಿಯಲ್ಲಿ ಅವನ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಅವಕಾಶಗಳು ಹೆಚ್ಚು ಇದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಗಣನೆಗೆ ಇಟ್ಕೊಂಡು ಸಹಕಾರಿ ರಂಗದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಈ ಸಹಕಾರಿ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಏನೆಲ್ಲ ಜನರು ತಾವೆಲ್ಲ ಪ್ರೀತಿ ವಿಶ್ವಾಸವನ್ನ ತೋರಿಸಿದ್ದೀರಿ, ಇದು ನನ್ನ ಜೀವಮಾನದ ಗಳಿಕೆ ಅಂತೇಳಿ ನಾನು ಬಹಳ ವಿನಯವಾಗಿ ತಮ್ಮೆಲ್ಲರಿಗೂ ಕೂಡ ನನ್ನ ವಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜೊತೆನಲ್ಲಿ ಈ ದಿನದ ಒಂದು ಅಭಿನಂದನಾ ಗ್ರಂಥದ ಅದನ್ನು ಹೊರತರಲಿಕ್ಕೆ ಬಹಳಷ್ಟು ಜನ ಶ್ರಮ ವಹಿಸಿದ್ದಾರೆ. ಆ ಶ್ರಮ ವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸೋರ ಜೊತೆಗೆ ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ಸಿದ್ಧಪಡಿಸಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಏರ್ಪಡಿಸಲಿಕ್ಕೆ ಹೆಚ್ಚು ಕಾರಣೀಭೂತರಾಗಿರ್ತಕ್ಕಂಥ ಸನ್ಮಾನ್ಯ ರವಿ ಆರ್ ಗರಣೆ ಅವರು ಮತ್ತು ಅವರೆಲ್ಲ ಸ್ನೇಹಿತರುಗಳು, ನಾಗರಾಜ್ ಇರ್ಬೋದು, ಬೇರೆ ಎಲ್ಲ ಲಿಂಗದೇವರು ಇರ್ಬೋದು, ಎಲ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋದ್ರ ಜೊತೆಗೆ ಈ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಎಲ್ಲ ಬಂದು ಹೇಳ್ತಾರೆ. ನಾನು ಯಾರಪ್ಪ ಮಾಡಿರೋದು ಅಂದ್ರೆ ಅದೇ ರಾಜೇಂದ್ರ ಮಾಡೋನೆ ಸರ್ ಅಂತಾರೆ. ನಾನು ನನ್ನ ಮಗ ಅಂತೇಳಿ ಅವನು ಹೊಗಳ್ತಕ್ಕಂಥ ಅಗತ್ಯತೆ ನನಗಿಲ್ಲ. ಆದರೆ ಅವನು ಮಾಡಿರ್ತಕ್ಕಂಥ ಕೆಲಸ ಎಲ್ಲವೂ ಕೂಡ ಬಹಳ ಶಿಸ್ತುಬದ್ಧವಾಗಿ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಕ್ಕಂಥ ಒಂದು ಕಲೆಗಾರಿಕೆಯನ್ನು ಅವರು ಕಲಿತಿದ್ದಾರೆ ಅಂತಕ್ಕಂಥದ್ದು ಈ ಒಂದು ಏರ್ಪಾಡನ್ನು ನೋಡಿದಾಗ ನಾವು ಕೂಡ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಮ್ಮ 70ರ ದಶಕದಲ್ಲಿ ಮಲ್ಲಣ್ಣವ್ರು ಇರ್ಬೋದು, ಲಕ್ಕಪ್ಪನವ್ರು ಇರ್ಬೋದು, ನಮ್ಮ PM ರಾಧಾಕೃಷ್ಣ ಶೆಟ್ಟಿ ಅವರು ಇರ್ಬೋದು, ಹಾಗೆ ನಮ್ಮೆಲ್ಲ ಸ್ನೇಹಿತರುಗಳು ಬಹಳ ಜನ ಎಲ್ಲ ಸತ್ತೋಗ್ಬಿಟ್ಟಿದ್ದಾರೆ ಪಾಪ. ನಾನು ಗಂಗನ್ಮಯ್ಯ ಅವಾಗ ಆ ಗುಂಪಲ್ಲಿ ನಾವನ್ನ ಶಾಸಕರುಗಳನ್ನ ಆದೋ ಏನು ಆಗದೆ ಸತ್ತೋದವ್ರು ಬಹಳ ಜನ ಅವರು ಹೋರಾಟ ಮಾಡಿ ಏನು ಕೂಡ ಸಾಧ್ಯ ಮಾಡದೇ ಇರತಕ್ಕಂಥವ್ರು ಬಹಳ ಜನ. ಆದರೆ ಅವರೆಲ್ಲರ ಪರಿಶ್ರಮದಿಂದ ನಾನು ಅಂದಿನ ದಿನದಿಂದ ಇಲ್ಲಿನವರೆಗೂ ಕೂಡ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನನ್ನ ಮನಸ್ಸಿನಲ್ಲಿ ಅವರೆಲ್ಲರಿಗೂ ಕೂಡ ನೆನೆಸ್ಕೊಳ್ತೇನೆ. ಮತ್ತು ಅಂತಿಮವಾಗಿ ನಾವೆಲ್ಲರೂ ಕೂಡ ಮನುಷ್ಯರು, ಆದರೆ ನಾವು ಮನುಷ್ಯತ್ವದ ಬಾಳ್ವೆಯನ್ನ ಮಾಡಬೇಕು. ಯಾವ ಮನುಷ್ಯ ಅಸಹಾಯಕ ಮನುಷ್ಯ ಇರ್ತಾನೆ, ಅಸಹಾಯಕ, ಅವನಿಗೆ ಸಹಾಯ ಮಾಡಬೇಕು. ಯಾರು ಧ್ವನಿ ಇಲ್ಲದ ಮನುಷ್ಯ ಇರ್ತಾನೆ ಅವನಿಗೆ ಧ್ವನಿಯನ್ನ ಕೊಡಬೇಕು. ಆದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಅಂತ ನಾನು ಭಾವಿಸಿದೆ. ಬಹಳಷ್ಟು ಜನ ದೇವಸ್ಥಾನಗಳಿಗೆಲ್ಲ ಹೋಗ್ತಾರೆ, ಹೋಗ್ಲಿ ಸಂತೋಷ, ನಂದೇನು ಅಡ್ಡಿ ಇಲ್ಲ. ಆದ್ರೆ ದೇವಸ್ಥಾನಕ್ಕೆ ಹೋಗೋದೇನಪ್ಪ ಅಂದ್ರೆ ಮನಸ್ಸಿಗೆ ನೆಮ್ಮದಿ ಕೊಡು, ನಮ್ಗೆ ಒಳ್ಳೇದು ಮಾಡಪ್ಪ ಅಂತ ಕೇಳಕ್ ಹೋಗ್ತೀವಿ. ನಾವು ಈ ಅಸಹಾಯಕ ಜನಗಳಿಗೆ, ಧ್ವನಿ ಇಲ್ಲದ ಜನಗಳಿಗೆ ಧ್ವನಿಯನ್ನ ಕೊಟ್ಟಾಗ ಅವರು ನಮ್ಗೆ ಆಶೀರ್ವಾದ ಮಾಡ್ತಾರೆ. ಯಾರೋ ಮಗನಾಯನಪ್ಪ ನಮ್ಗೆ ಇಂಥ ಸಹಾಯ ಮಾಡಿದಾನೆ, ಇವನಿಗೆ ದೇವ್ರು ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾರೆ. ಅದೇ ನಿಜವಾದಂತ ದೇವರ ಆಶೀರ್ವಾದ. ನಾವೇನಾದ್ರೂ ಆ ವರ್ಗದ ಅಸಹಾಯಕರಿಗೆ, ಧ್ವನಿ ಇಲ್ಲದವರಿಗೆ ಹಿಂಸೆ ಕೊಟ್ಟಾಗ
ಅವ್ರು ಹೇಳ್ತಾರೆ ಮಾರಾಯ ದೇವರೇ ನೀನೇ ನೋಡ್ಕೊಳಪ್ಪ ಇವನ್ನ ಅಂತ. ಅದೇ ನಿಜವಾದಂತ ಶಾಪ. ಆಶೀರ್ವಾದ ಶಾಪಕ್ಕೆ ನಮ್ಮಲ್ಲೇ ಇದೆ.